ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತವಾಚಾರ್. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೊಟ್ಟೂರಿಗೆ ಹೋಗ್ತಾ ಇದ್ದೀವಿ. ಕೊಟ್ಟೂರಿಗೆ ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾಗರಹೊಳೆ ಕಾಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಇವಾಗ ಅಲ್ಲೇ ಕಾಡಿಗೆ ಎಂಟ್ರಿ ಆಗಿದ್ದೀವಿ. ಅದೆಲ್ಲ ಕಾರ್ ನಂಬರು ಅದು ಇದೆಲ್ಲ ಎಂಟ್ರಿ ಮಾಡಿಸ್ಕೋತಾರೆ. ಒಂದು ಕಾರ್ಗೆ 200 ರೂಪೀಸ್ ತಗೋತಾರೆ. ನಾವು ಎಲ್ಲ ಪೇ ಮಾಡಿ ಇವಾಗ ನೀವೇನಾದ್ರು ಈ ರೋಡಲ್ಲಿ ಹೋಗ್ಬೇಕು ಅಂದರೆ 1 ಅವರ್ ಒಳಗೆ ಈ ರೋಡ್ ಖಾಲಿ ಮಾಡಬೇಕು. ಟೈಮಿಂಗ್ಸ್ ಎಷ್ಟು ಇರ್ತದೆ ಅಷ್ಟರಲ್ಲೇ ಖಾಲಿ ಮಾಡಬೇಕು. ಹೋಗ್ತಾ ಯಾವ್ಯಾವ ಪ್ರಾಣಿ ಸಿಗ್ತಾವೆಲ್ಲ ತೋರಿಸ್ಕೊಯ್ತೀನಿ. ನಾವಿವತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಎಂಟ್ರಿ ಆಗಿದ್ದೀವಿ. ಹೋಗೋಣ ಬನ್ನಿ. ಆಗಲೇ ಮಳೆ ಕೂಡ ಸ್ಟಾರ್ಟ್ ಆಗದೆ. ಇಲ್ಲಿ ಏನು ನೋಡಿದೆ ನೋಡಿ, ಬಿಸಿಲಿದ್ರು ಮಳೆ ಈ ಕಡೆ ಥರ ನೆಮ್ಮದಿ ಜೀವನ ಪೀಸಾಗೆ. ನಾವಿವಾಗ ಪ್ರೆಸೆಂಟು ಕೊಟ್ಟೂರಿಗೆ ಬಂದಿದ್ದೀವಿ. ಇವಾಗ ನಾವು ನಮ್ಮ ಕರ್ನಾಟಕ ಗಾಡಿಗಳು ಇಲ್ಲಿ ಜಾಸ್ತಿ ನಿಂತವೆ. ಅದಕ್ಕೆ ನಾವು ಇಲ್ಲೇ ನಮ್ಮ ಕಾರ್ನಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ನಾವು ಕೊಟ್ಟೂರು ಟೆಂಪಲ್ಗೆ ಹೋಗ್ಬೇಕು. ಇಲ್ಲಿಂದ ಕಮ್ಮಿ ಅಂದರೆ ಒಂದು 800 ಮೀಟ್ರ್ ಮೇಲೈತೆ. ನಡ್ಕೊ ಹೋಗ್ಬೇಕು. ಅದಕ್ಕೆ ಮುಂಚೆ ಊಟ ಮಾಡಬೇಕು. ಊಟ ಮಾಡ್ಕೊ ಹೋಗೋಣ. ಫಸ್ಟು ಹೋಟೆಲ್ಗೆ ಹೋಗ್ಬೇಕು. ಅಂತೆ ಕೊಟ್ಟೂರಲ್ಲಿ ತುಂಬಾ ಚಿಕನ್ನು ನಾನ್ ವೆಜ್ ಹೋಟೆಲ್ಸ್ ತುಂಬ ಇದೆ. ನಾನ್ ವೆಜ್ ಹೋಟೆಲ್ ಅಲ್ಲದೇ ಈ ಥರ ಏನೇನೋ ಒಳ್ಳೊಳ್ಳೆ ಪದಾರ್ಥಗಳಿತ್ತವ್ರು ಏನು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ. ನೋಡಿ, ಕೇರಳ ಬಸ್ಸು, ಕೇರಳದ ದೊಡ್ಡ ದೊಡ್ಡ ತಟ್ಟೆಗಳು ಇವು. ಇಷ್ಟು ಅಗಲ ಇದೆ ನೋಡಿ ತಟ್ಟೆಗಳು. ನಮ್ಮ ಕಡೆ ಪ್ಲೇಟ್ಗೆಲ್ಲ ಪ್ಲೇಟ್ ತುಂಬ ಸೆಟ್ ಮಾಡ್ಬಿಟ್ಟು ಕೊಡ್ತೇವೆ. ಹಂಗಲ್ಲ, ಪ್ಲೇಟ್ಗೆ ತಂದು ಹಾಕ್ತಾರೆ. ಇವಾಗ ನಾವು ಊಟ ಮುಗಿಸ್ಕೊಂಡು ಊಟ ಎಲ್ಲ ಮಾಡಾಯಿತು. ಊಟ ಅಂದರೆ ನಮ್ಗೆ ಅಡ್ಜಸ್ಟ್ ಆಗಲ್ಲ, ಒಂಚೂರು ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಹಸಿಗೆ ತಿನ್ನಲೇಬೇಕು. ಒಂದು ಸ್ವಲ್ಪ ತಿನ್ಕೊಂಡು ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ಅಂದರೆ ನಮ್ಗೆ ಏನಪ್ಪ ಇಲ್ಲಿ ಒಂದು ಕೊರತೆ, ಊಟಕ್ಕಿಂತ ಕೊರತೆ ಇರೋದು ಅಂದರೆ ಆಕ್ಸಿಜನ್ ಲೆವೆಲು ತುಂಬ ಕಡಿಮೆ. ಬಿಸಿ ಗಾಳಿ ಆಗಲ್ಲ. ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ 50% ಆಕ್ಸಿಜನ್ ಲೆವೆಲ್ ಕಡಿಮೆನೇ ಇಲ್ಲಿ. ಕೊಟ್ಟೂರಿನ ಫೇಮಸ್ ವಾಟರ್ ಬ್ರಿಡ್ಜ್ ಯಾವ್ದು ಗೊತ್ತಾ ನಿಮಗೆ? ಇದೇ ನೋಡಿ. ನಿಮಗೆ ಕೊಟ್ಟೂರಲ್ಲಿ ಮಳೆಗಾಲದಲ್ಲಿ ತೋರಿಸ್ತಲ್ಲ ಬ್ರಿಡ್ಜು, ಇದೇ ಬ್ರಿಡ್ಜ್ ಅದು. ಇದೊಂದು ಬ್ರಿಡ್ಜು ಜನ ಜಾಸ್ತಿ ಇದೆ. ಇದೊಂದು ಬ್ರಿಡ್ಜು ಇದೇನು ಕಟ್ಟವ್ರೆ ಅಂದರೆ ನೀರು ಸ್ವಲ್ಪ ತಡ್ಕೊಳ್ಳಿ ಸ್ನಾನ ಮಾಡೋಕ್ಕೇನು ಕಟ್ಟವ್ರೆ. ಇವಾಗ ಅದೇ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇದ್ದೀವಿ ನೋಡಿ. ನಾವಿವಾಗ ಬ್ರಿಡ್ಜ್ನ ದಾಟ್ಕೊಂಡು ಮುಂದೆ ಬಂದಿದ್ದೀವಿ. ಇಲ್ಲಿಂದ ದರ್ಶನ ಮಾಡೋಕ್ಕೆ ಹೋಗ್ಬೇಕು ನಾವು. ಜನ ಸುಮಾರಾಗಿ ಅವರೇ. ನೆನ್ನೆ ಹೋಲ್ಸ್ಕೊಂಡ್ರೆ ಇವತ್ತೊಂದು ಸ್ವಲ್ಪ ಕಡಿಮೆ. ನೆನ್ನೆ ಭಯಂಕರ ಜನ ಇದ್ರಂತೆ. ಸ್ವಲ್ಪ ಜನ ಕಡಿಮೆ ಅವರೇ. ಹೋಗೋಣ ಬನ್ನಿ. ಇಲ್ಲಿ ನೋಡಿ ಆನೆಗಳಿದ್ರೆ ಇದೇನೆ ಕೊಟ್ಟೂರ ಟೆಂಪಲ್. ನೋಡಿ, ಜನ ಕಡಿಮೆನೇ ಅವ್ರು ಇವತ್ತು. ನಿನ್ನೆ ಭಾನುವಾರ, ಇವತ್ತು ಸೋಮವಾರ ಜನ ಕಡಿಮೆನೇ ಅವ್ರೆ. ಸಾಕಷ್ಟು ಜನ ಅವರೇ ಇಲ್ಲಿ. ಇಷ್ಟು ಜನ ಅಂದರೆ ಭಾನುವಾರ ಕೊಲ್ಸ್ಕೊಂಡ್ರೆ ಇವತ್ತು ಜನ ತುಂಬಾ ಅವರೇ. ನೋಡ್ತಾ ಇರೋದು ಎಷ್ಟು ಜನ ಅವ್ರೆ ಅಂತ. ನೀರೊಳಗೆ ಹೋಗ್ಬೇಕು ನಾವು. ಎಷ್ಟು ಜನ ಅವ್ರೆ ಅಂತ ನೋಡಿ. ನೀರು ಎಲ್ಲ ಗಲೀಜು ಮಾಡಾಕ್ಬಿಟ್ಟವ್ರೆ ಪೂರ್ತಿ. ಸುಮಾರು ಜನ ಎಲ್ಲ ಫೋಟೋಗಳು ತೆಗೆಸ್ಕೊಟ್ಟವ್ರೆ.
ನಾವು ದೇವ್ರುಗಳು ನೋಡ್ಕೊಂಡು ಹೋಗೋಣ. ಮೊದಲನೇದೇ ಬಂದು ಎತ್ಕೊಂಡು ಈ ಥರ ಇದ್ದಿದ್ರೆ ಅಲ್ಲಿ ನೋಡಿ, ಅಲ್ಲಿ ಯಾವ ಥರ ಗಂಧೆ ಬರ್ತದೆ ಇಲ್ಲಿ. ಇಲ್ಲಿ ನೋಡಿ, ಶಿವದ ಮದುವೆಯೆಲ್ಲ ಕಾಣಿಸ್ತಾ ಇರೋದು. ಕೊಟ್ಟಿರು ಅಂತಿರಲ್ಲ, ಏನೂ ಇಲ್ಲ. ಕೊಟ್ಟಿರು ಇಷ್ಟೇ ಕೊಟ್ಟಿರು, ಏನೂ ಇಲ್ಲ. ಎಲ್ಲ ವೇಸ್ಟು, ಎಲ್ಲ ಇವರೇ ಕ್ರಿಯೇಟ್ ಮಾಡಿರೋದು. ಇದೆಲ್ಲ ಕಾಂತಾರ ಫಿಲಮ್ ಸೆಟ್ ಹಾಕ್ಬಿಟ್ಟು ಹಿಂಗೆ ಉಪ್ಪಿಡೋಂಟಾಗಿದ್ರೂ ಅದಕ್ಕೆ ಹಿಂಗೆ ಮಾಡ್ಕೊಂಡವ್ರೆ. ಇನ್ನೊಂದು ಅದೇ ಏನು ವೇಸ್ಟ್. ಇಲ್ಲಿ ನೀಟಾಗಿ ಜನ ಮಾತಾಡ್ಸಲ್ರಿ. ಇಲ್ಲಿ ರೂಡು ಜನ ಸಿಕ್ಕಾಪಟ್ಟೆ. ಅದೇ ಇದೇ ಹೊಡೆಯೋಕ್ಕೆ ಬರ್ತಾರೆ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆನೆ ನೋಡೋಕೆ ಹೋಗ್ತಿದ್ದೀವಿ. ದರ್ಶನ ಚೆನ್ನಾಗಾಯಿತು. ನೋಡಿ ಆನೆಗಳನ್ನ ಹೋಗೋಣ ರೀ. ನೋಡಿ ಆನೆಗಳು ಇಲ್ಲೇನು ನೋಡ್ತಾ ಇದ್ದೀರಿ, ಇವೆಲ್ಲ ಕೊಟ್ಟಿಯೂರಿನ ಆನೆಗಳು. ಯೂತ್ರ ಮೇಲೇ ದೇವ್ರನ್ನ ಮಡಗಿ ಭಜನೆ ಮಾಡೋದು. ಕೊಟ್ಟಿಯೂರಿನ ನೇಚರ್ ಇದು. ಅಲ್ಲಿಂದ ಬಂದರೆ ಇಲ್ಲಿ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಕಾಡು ಮಧ್ಯದಲ್ಲಿ. ಈ ದೇವಸ್ಥಾನ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗೋಣ ಬನ್ನಿ. ಹೋಗಿ ಪ್ರಸಾದ ಏನೈತ್ರಿ ಹೆಸರು ಚಿಕ್ಕಪ್ಪ? ಅಲ್ಲ, ಈ ಅವಲಕ್ಕಿ ಹೆಸರು. ಇಲ್ಲಿಂದ ನಾವು ನೆಕ್ಸ್ಟು ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಕೊಟ್ಟಿಯೂರಿಂದ. ನೋಡಿದ್ರಲ್ಲ ಕೊಟ್ಟಿಯೂರಲ್ಲಿ ಏನೇನಿತ್ತು ಅಂತ. ಅಷ್ಟೇ, ಏನೂ ಇರಲಿಲ್ಲ ಕೊಟ್ಟಿಯೂರಲ್ಲಿ. ಇಷ್ಟೇ ಕೊಟ್ಟಿಯೂರು ಅಂದರೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮಂಗ್ಳೂರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಿ. ಇನ್ಸ್ಟಾಗ್ರಾಮಲ್ಲೂ ಪ್ರೀತ್ ವಾಚರ್ ವ್ಲಾಗ್ಸ್ ಅಂತಿದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ವೀಡಿಯೋಸ್ ಎಲ್ಲ ನೋಡಿ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.